ನಮಸ್ಕಾರ ವೀಕ್ಷಕರೇ, ನಾನು ಲಾಸ್ಟ್ ವಿಡಿಯೋದಲ್ಲಿ ಅಷ್ಟಮ ಶನಿಯ ವಿಚಾರದಲ್ಲಿ ನಾನು ಮಾತಾಡಿದ್ದೆ. ಅಂದರೆ ಸಿಂಹರಾಶಿಯವರಿಗೆ ಇನ್ನು ಅಷ್ಟಮ ಶನಿ ಇದೆ, ಅದಕ್ಕೆ ಯಾವೆಲ್ಲ ಪರಿಹಾರಗಳನ್ನು ಮಾಡಬೇಕು, ಸರಳ ರೀತಿಯ ಪರಿಹಾರಗಳನ್ನು ಕೊಟ್ಟಿದ್ದೆ. ಅದೇ ರೀತಿ ಇವತ್ತು ಪಂಚಮ ಶನಿ, ಶನಿ ಮಹಾರಾಜನು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಪ್ರಾರಂಭ. ತುಂಬ ಜನ ಭಯಪಡ್ತಾ ಇದ್ದಾರೆ, ಪಂಚಮ ಶನಿಯಲ್ಲಿ ಆಗಾಗುತ್ತೆ, ಕಷ್ಟಗಳಾಗುತ್ತೆ, ನಷ್ಟಗಳಾಗುತ್ತೆ, ಎಲ್ಲ ಕಾಟಗಳಿದೆಯಾ ಸರ್. ನಾನು ತುಂಬ ಜನ ಕೇಳಿದ್ರು, ಯಾರೂ ಭಯಪಡುವ ಅಗತ್ಯ ಇಲ್ಲ. ಪಂಚಮ ಶನಿಯಲ್ಲಿ ಎಷ್ಟೋ ಮಂದಿಗೆ ತುಂಬ ಒಳ್ಳೆಯದಾಗಿದೆ, ಮನೆ ಕಟ್ಟಿದ್ದಾರೆ ಅವರು, ಅಥವಾ ಅವರಿಗೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿದೆ. ಹೇಗೆ ಅಂದರೆ ಅವರ ಮೂಲ ಜಾತಕ ಇಂಪಾರ್ಟೆಂಟ್. ಮೂಲ ಜಾತಕದಲ್ಲಿ ದಶಾಭುಕ್ತಿಗಳು ಚೆನ್ನಾಗಿದ್ದಾಗ, ಯಾಕಂದರೆ ಮನುಷ್ಯನ ಬದುಕಿನಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಕೊಡೋದೇ ದಶಾಭುಕ್ತಿ. ಇವೆಲ್ಲ ಬರುತ್ತೆ ಹೋಗುತ್ತೆ. ಆದರೆ ನಿಮಗೆ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಮಹಾರಾಜ ಯಾವ ಸ್ಥಾನದಲ್ಲಿ ಕೂತಿದ್ದನ್ನು ನೋಡಬೇಕು. ಯಾಕಂದರೆ ಕರ್ಮಕ್ಕೆ ಕಾರಕ ಶನಿ, ನಮ್ಮೆಲ್ಲ ಬದುಕಿನ ಕರ್ಮಗಳನ್ನು ಕೊಡ್ತವನು ಶನಿ. ಆ ಶನಿ ಮಹಾರಾಜ ನಿಮ್ಮ ಮೂಲ ಜಾತಕದಲ್ಲಿ ಲಾಭಸ್ಥಾನದಲ್ಲಿ ಕೂತಿದ್ದರೆ, ಒಳ್ಳೆಯ ಸ್ಥಾನದಲ್ಲಿ ಕೂತಿದ್ದರೆ, ಒಳ್ಳೆಯ ರಾಶಿಯ ಜೊತೆ ಕೂತಿದ್ದರೆ ನಿಮಗೆ ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ. ನೀವು ಪಂಚಮ ಶನಿಗೆ ಹೆದರುವ ಅಗತ್ಯ ಇಲ್ಲ, ಭಯಪಡಬೇಡಿ. ಸೊ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಒಳ್ಳೆಯ ಸ್ಥಾನದಲ್ಲಿದ್ದಾಗ ಪಂಚಮ ಶನಿಯಲ್ಲಿ ಮಕ್ಕಳಾಗೋ ಯೋಗ ಕೂಡ ಇರುತ್ತೆ. ಯಾಕಂದರೆ ಪಂಚಮ ಸ್ಥಾನ ಅದು ಧರ್ಮದ ಸ್ಥಾನ ಅಂತ ನಾವು ಹೇಳ್ತೇವೆ, ಮಗುವಿನ ಸ್ಥಾನ ಅಂತ. ಸೊ ಪಂಚಮ ಸ್ಥಾನ ಬಂದಾಗ ಇನ್ವೆಸ್ಟ್ ಮಾಡಲಿಕ್ಕೆ ತುಂಬ ನಿಮಗೆ ಪ್ರೇರೇಪಣೆ ಆಗುತ್ತೆ. ಯಾಕಂದರೆ ಆಸೆಗಳ ಮನೆ, ಶೇರ್ಗೋ, ಟ್ರೇಡಿಂಗ್ ಮಾಡಬೇಕು, ಬೆಟ್ಟಿಂಗ್ ಮಾಡಬೇಕು, ಈ ಥರ ಎಲ್ಲ ಬರುತ್ತೆ. ಸೊ ಆದ್ದರಿಂದ ವೃಶ್ಚಿಕ ರಾಶಿಯವರು ಇನ್ವೆಸ್ಟ್ ಮಾಡಬೇಕಿದ್ರೆ ತುಂಬ ಆಲೋಚನೆ ಮಾಡಿ ನಿಮ್ಮ ಜಾತಕವನ್ನು ನೋಡಿ ನೀವು ಪ್ರಾರಂಭ ಮಾಡಬೇಕು. ಅದೇ ರೀತಿ ಮನೆ ಕಟ್ಟುವಾಗ ಕೂಡ, ಯಾಕಂದರೆ ಪಂಚಮ ಸ್ಥಾನ, ಮನೆ ಕಟ್ಟುವವರಿಗೆ ನಿಮ್ಮ ಮೂಲ ಜಾತಕದಲ್ಲಿ ಚೆನ್ನಾಗಿದ್ದರೆ ಓಕೆ. ನಿಮ್ಮ ಮೂಲ ಜಾತಕ ಚೆನ್ನಾಗಿಲ್ಲ ಅಂದರೆ ಒಂದು 2.5 ವರ್ಷ ನೀವು ಮನೆಯನ್ನು ಕಟ್ಟಬೇಡಿ, ನೆಕ್ಸ್ಟ್ ಕಟ್ಟಿ. ಪಂಚಮ ಸ್ಥಾನ ಬಂದಾಗ, ಪಂಚಮ ಶನಿ ಬಂದಾಗ ನಿಮಗೆ ತುಂಬ ತೊಂದರೆಗಳಾಗುತ್ತೆ. ಆರೋಗ್ಯ, ನಿಮ್ಮ ಮೂಲ ಜಾತಕದಲ್ಲಿ ಶನಿ ಪಂಚಮದಲ್ಲಿದ್ದಾಗ ಒಳ್ಳೆಯ ಆರೋಗ್ಯವನ್ನು ಕೊಡ್ತಾನೆ. ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿ ತನಕ ನಿಮಗೆ ಪಂಚಮಕ್ಕೆ ಬಂದಾಗ ನಿಮಗೆ ತುಂಬ ಚೆನ್ನಾಗಿ ಆರೋಗ್ಯವನ್ನು ಕೊಡ್ತಾನೆ ಶನಿ. ಕೆಲವರೆಲ್ಲ ಬೇಡ ಹೇಳ್ತಾರೆ, ಆರೋಗ್ಯ ಹಂಗಾಗೋದಿಲ್ಲ. ಖಂಡಿತವಾಗಲೂ ಒಳ್ಳೆಯ ಆರೋಗ್ಯ ನಿಮಗೆ ಸಿಗುತ್ತೆ ವೃಶ್ಚಿಕದಲ್ಲಿ. ಬಟ್ ಸ್ವಲ್ಪ ಕಾಲು ನೋವು ಜಾಸ್ತಿ ಇರುತ್ತೆ. ಯಾಕಂದರೆ ಶನಿ ಸ್ವಲ್ಪ ಕಾಲಿಗೆಲ್ಲ, ಸೊಂಟದ ಕೆಳಗೆಲ್ಲ ನೋವು ಕೊಡ್ತಕ್ಕಂಥದ್ದು ಜಾಸ್ತಿ, ಕೈಗೆಲ್ಲ, ಮೇಕೆ ಅದೆಲ್ಲ ಸ್ವಲ್ಪ ನಾರ್ಮಲಾಗಿ ಇದ್ದರೆ ನಿಮಗೆ ಜಾಸ್ತಿ ಇರುತ್ತೆ. ಅದಕ್ಕೆ ಕೊನೆಗೆ ಪರಿಹಾರಗಳನ್ನು ಕೊಡ್ತೇನೆ. ಅದೇ ರೀತಿ ನೀವು ಹೊಸತೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಿದ್ರೆ ಈ ಸಮಯ ಸೂಕ್ತವಲ್ಲ ನಿಮಗೆ. ಪಂಚಮ ಶನಿಯ ಸಮಯ ಸ್ವಲ್ಪ ಒಂದು 2.5 ವರ್ಷ ನೀವು ಅದನ್ನು ಮುಂದೆ ಹಾಕಿ, ಆನಂತರ ನಿಮ್ಮ ಜಾತಕವನ್ನು ನೋಡಿ, ಅಥವಾ ಜಾತಕ ಇಲ್ಲ ಅಂದೇ ಪ್ರಶ್ನೆಯನ್ನು ನೋಡಿ ನೀವು ಮುಂದೆ ಹೋಗ್ಬೋದು ವೃಶ್ಚಿಕ ರಾಶಿಯವರು. ಅದೇ ರೀತಿ ನಿಮಗೆ ನೋಡಿ, ಈ ಪಂಚಮ ಶನಿ ಬಂದಾಗ ನಮಗೆ ವಾಹನದಲ್ಲೆಲ್ಲ ಹೋಗಬೇಕಿದ್ರೆ ಸ್ವಲ್ಪ ಜಾಗೃತಿಯಿಂದೆಲ್ಲ ನಾವು ಡ್ರೈವಿಂಗ್ ಮಾಡಬೇಕು ಆ ಸಮಯದಲ್ಲಿ. ಸೊ ಗಾಡಿಗೆಲ್ಲ ಸ್ವಲ್ಪ ಆಕ್ಸಿಡೆಂಟ್ ಆಗೋದು ಇದೆಲ್ಲ ಜಾಸ್ತಿ ಇರುತ್ತೆ. ಆದ್ದರಿಂದ ನೀವು ಜಾಗೃತೆಯಿಂದ ನೀವು ಹೋಗಬೇಕು. ಪಂಚಮ ಶನಿಯ ಕಾಟಕ್ಕೆ, ಅಂದರೆ ನಿಮಗೆ ವಿಪರೀತ ಕಾಟಗಳಾಗ್ತಾ ಇದೆ ಪಂಚಮ ಶನಿ, ನಿಮ್ಮ ಮೂಲ ಜಾತಕದಲ್ಲೂ ಶನಿ ಅಷ್ಟಮದಲ್ಲೋ ಅಥವಾ ದ್ವಾದಶದಲ್ಲೂ ಕೂತಿದ್ದರೆ ಈ ಪಂಚಮ ಶನಿ ಬಂದಾಗ ಅದು ವಿಪರೀತ ಲಾಸ್ಗಳನ್ನು ಮಾಡುತ್ತೆ ನಿಮಗೆ. ನೀವು ಗಾಡಿಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು, ದುಡ್ಡು ಬರ್ತಾ ಇರ್ಬೋದು, ಅದೇ ರೀತಿ ಖರ್ಚಾಗ್ತಾ ಇರ್ಬೋದು. ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾನೊಂದು ಕೆಲವೊಂದು ಸಣ್ಣ ಪರಿಹಾರಗಳನ್ನು ಹೇಳ್ತೇನೆ. ಮೊದಲನೇ ಪರಿಹಾರ ನೋಡಿ, ನೀವು ಪಂಚಮ ಶನಿಯ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಕೂಡ ಶನಿ ವೀಕ್ ಇದ್ದರೆ ನೀವು ಎಳ್ಳನ್ನು ತಗೋಬೇಕು. ಎಳ್ಳನ್ನು ಸಂಕಲ್ಪ ಮಾಡಬೇಕು. ನೀವು ಯಾವುದನ್ನು ಮಾಡಬೇಕಿದ್ರೆ ಸಂಕಲ್ಪ, ಆ ಕರಿ ಎಳ್ಳು ಅಂತ ನಮಗೆ ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನು ತಗೊಂಡು ಸಂಕಲ್ಪ, ನನಗೆ ಏನಾದರೂ ದೋಷಗಳಿದ್ದರೆ, ಕಾಟಗಳಿದ್ದರೆ ಎಲ್ಲ ಹೋಗಲಿ ಅಂತ ನಿಮ್ಮ ಗ್ರಾಮ ದೇವರಲ್ಲಿ, ನಿಮ್ಮ ಇಷ್ಟ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ತಲೆಗೆ ಅದನ್ನು ನಿವಾಳಿಸಬೇಕು. ಎಷ್ಟು? 5 ಸಲ ನಿವಾಳಿಸಿ ಸಾಕು. ನಿವಾಳಿಸಿಬಿಟ್ಟು ಅದನ್ನು ಎಲ್ಲಾದರೂ ಮರದ ಹತ್ತಿರ ಹಾಕಬೇಕು, ಮರದ ಹತ್ತಿರ. ಅದೇ ರೀತಿ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಬರಬೇಕು. ಯಾವ ರೀತಿ ಪ್ರದಕ್ಷಿಣೆ ಬರಬೇಕಂದ್ರೆ 9 ಪ್ರದಕ್ಷಿಣೆಯನ್ನು ನವಗ್ರಹಗಳಿಗೆ ಬರಬೇಕು ಪ್ರತಿ ಶನಿವಾರ, ಅಥವಾ ನಿಮಗೆ ಸಮಯ ಇದ್ದಾಗ ನವಗ್ರಹಗಳಿಗೆ ನವಗ್ರಹ ಮಂತ್ರವನ್ನು ಪಠಿಸ್ತಾ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಬರಬೇಕು. ಅಶ್ವತ್ಥ ಪ್ರದಕ್ಷಿಣೆ ಕೂಡ ನೀವು ಮಾಡಲೇಬೇಕು ಪಂಚಮ ಶನಿಯ ಸಮಯದಲ್ಲಿ. ಯಾಕಂದರೆ ಅಲ್ಲಿ ನಿಮಗೆ ಇನ್ಮೇಲೆ ಗುರು ಕೂಡ ಅಷ್ಟಮದಲ್ಲಿ ಹೋಗ್ತಾನೆ, ಅದು ಕೂಡ ಸ್ವಲ್ಪ ಬ್ಯಾಡ್ ಇರುತ್ತೆ. ಆದ್ದರಿಂದ ಅಶ್ವತ್ಥ ಪ್ರದಕ್ಷಿಣೆಯನ್ನು ನೀವು ಮಾಡಬೇಕು. ಅದೇ ರೀತಿ ಒಂದು ಕಪ್ಪು ದಾರ ಯಾವುದೇ ಒಂದು ಕಪ್ಪು ದಾರವನ್ನು ನೀವು ಕೈಗೆ ಕಟ್ಟಿ, ನಿಮಗೆ ಸ್ವಲ್ಪ ದೃಷ್ಟಿದೋಷಗಳೆಲ್ಲ ಕಮ್ಮಿ ಆಗುತ್ತೆ ಆ ಪಂಚಮ ಶನಿಯ ಸಮಯದಲ್ಲಿ. ಅದೇ ರೀತಿ ನೀವು ಶಿವನ ಕ್ಷೇತ್ರಕ್ಕೆ, ಮುಖ್ಯವಾಗಿ ಶಿವನ ಕ್ಷೇತ್ರಕ್ಕೆ ಹೋಗ್ತಾ ಬರಬೇಕು. ಪ್ರತಿ ವಾರ ಶಿವನ ಕ್ಷೇತ್ರಕ್ಕೆ ಹೋಗಿ ಪಂಚಾಕ್ಷರಿ ಮಂತ್ರವನ್ನು
ಅಲ್ಲಿ ಕೂತು ಜಪ ಮಾಡ್ತಾ ಬರಬೇಕು. ಇದು ಇಷ್ಟು ಪಂಚಮ ಶನಿಯ ನಿಮಗೇನಾದರೂ ಸಮಸ್ಯೆ ಆಗ್ತಿದ್ದರೆ ಇಷ್ಟು ಪರಿಹಾರವನ್ನು ನೀವು ಸರಳ ರೀತಿಯಿಂದ ಮಾಡಿ ನಿಮಗೆ ಅದರಿಂದ ತುಂಬ ಮುಕ್ತಿ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಶುಭವಾಗಲಿ. ಶುಭ ದಿನ.